ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಭಾಳ ಟೇಸ್ಟಿಯಾಗಿರುವಂಥ ಮತ್ತು ಇನ್ಸ್ಟೆಂಟಾಗಿ ಕುಕ್ಕರ್ನಲ್ಲೇ ಮಾಡ್ಕೊಬೋದ ಅಂತ ಮಟನ್ ಕರಿನ ಹೇಗೆ ಅನ್ನೋದನ್ನು ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಬಿಗಿನರ್ಸ್ ಆಗಿದ್ದರೆ ಭಾಳ ಈಸಿಯಾಗಿ ಮತ್ತು ಸುಲಭವಾಗಿ ಮಾಡ್ಕೊಬೋದಾದಂಥ ಈ ಒಂದು ಮಟನ್ ಕರಿನ ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ತದನಂತರ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಹಾಕ್ಕೊಂಡು ಆದಮೇಲೆ ಅರ್ಧ kg ಅಷ್ಟು ತೊಳೆದಿಟ್ಕೊಂಡಿದ್ದಂಥ ಮಾಂಸನ ಕೂಡ ಇದಕ್ಕೆ ಹಾಕೋಣ. ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಇದಕ್ಕೆ ಸೇರಿಸ್ಕೊಬೇಕು. ಅರ್ಧ ಟೀ ಸ್ಪೂನಷ್ಟು ಅರಿಶಿಣ. ಕ್ಲೀನಾಗಿ ನೀಟಾಗಿ ಈ ರೀತಿ ಒಂದು ಸರಿ ಕಲಿಸ್ಕೊಬೇಕು. ಮಟನಲ್ಲಿ ಇದ್ದಿದ್ದಂಥ ತೇವಾಂಶ ಎಲ್ಲ ಪೂರ್ತಿಯಾಗಿ ಇಮ್ರೋಗಬೇಕು. ಅಲ್ಲಿವರೆಗೂ ನೀಟಾಗಿ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ. ಈಗ ಇದಕ್ಕೆ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕೋಣ. ಈಗ ಲೆಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 2 ವಿಸಿಲ್ ಬರೋದಕ್ಕೆ ಇದನ್ನು ಈಗ ಇಟ್ಕೊಂಬೋಣ. ವಿಸಿಲು ಬಂದಾದಮೇಲೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಎತ್ತಿ ಸಪ್ರೇಟಾಗಿ ಒಂದು ಸೈಡಲ್ಲಿ ಇಟ್ಬಿಟ್ಟು ನಾರ್ಮಲ್ಲಾಗಿ ಪ್ರೆಷರ್ ಹೋಗೋದಕ್ಕೆ ಇದನ್ನು ಹೀಗೆ ಬಿಟ್ಕೊಂಬೋಣ. ಮೊದಲನೇದಾಗಿ ಒಂದು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆಗಿತ್ತು. ಅದನ್ನು ಈಗ ಅದಕ್ಕೆ 1 ಟೀ ಸ್ಪೂನ್ ಅಷ್ಟನ್ನ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಒಂದು 5 ಲವಂಗ, 2 ಇಂಚಷ್ಟು ಚಕ್ಕೆ, 3 ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕರಿಮೆಣಸಿನಕಾಳು, 2 ಟೀ ಸ್ಪೂನಷ್ಟು ಧನಿಯಾ ಕಾಳು, ಒಂದು 10 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ, ಕಾಶ್ಮೀರಿ ಚಿಲ್ಲಿ ಒಂದು 4, 1 ಟೀ ಸ್ಪೂನ್ನಷ್ಟು ಗಸಗಸೆ, 2 ಕಡ್ಡಿ ಕರಿಬೇವು. ಇದನ್ನ ಸ್ವಲ್ಪ ನೀಟಾಗಿ ಈಗ ಫ್ರೈ ಮಾಡ್ಕೊಬೇಕು. ಭಾಳ ಸೀದಿಸ್ಬಾರ್ದು. ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಣ. ಈಗ ಇದು ಸುಮಾರು ಒಂದು 3 ನಿಮಿಷ ಆಗಿದ್ದಾಯಿತು. ಚಿಟಪಟ ಅಂತ ಇದೆ. ಈಗ ಈ ಹಂತದಲ್ಲಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಸೈಡ್ನಲ್ಲಿ ಎತ್ತಿಕೊಂಡು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕೋಣ. ತಣ್ಣಗಾಗಿದ್ದಾಯಿತು. ಇದನ್ನ ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಇದನ್ನು ಪೇಸ್ಟ್ ಮಾಡ್ಕೋಣ. ಈಗ ನೀಟಾಗಿ ನೋಡಿದ್ರಲ್ಲ ಫೈನ್ ಪೇಸ್ಟ್ ಮಾಡಿ ಹಾಕ್ಕೊಂಡಾಯಿತು. ಈ ಪೇಸ್ಟ್ನ ಈಗ ಒಂದು ಬೌಲಲ್ಲಿ ಹಾಕಿ ಇಟ್ಕೋಣ. ಈಗ ಪೂರ್ತಿಯಾಗಿ ಪ್ಲೆಷರು ಹೋಗಿದ್ದಾಯಿತು. ಈಗ ಇದನ್ನು ಓಪನ್ ಮಾಡ್ಕೋಣ. ಓಪನ್ ಮಾಡಿದಾಗ ನೋಡ್ಬೋದು ಮಟನ್ನು ಎಷ್ಟು ತಾಜವಾಗಿ ನೀಟಾಗಿ ಬಾಯ್ಲ್ ಆಗಿದೆ ಇದು. ಈಗ ಇದನ್ನು ಒಂದು ಸಪ್ರೇಟು ಬೌಲ್ನಲ್ಲಿ ಹಾಕಿ ಇಟ್ಕೋಣ. ಇದನ್ನ ಒಂದು ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇದನ್ನೆತ್ತಿ ಒಂದು ಸೈಡ್ನಲ್ಲಿ ಈಗ ಇಟ್ಕೋಣ. ಯಾವ ಕುಕ್ಕರ್ನಲ್ಲಿ ಮಟನ್ನ ಬಾಯ್ಲ್ ಮಾಡ್ಕೊಂಡಿದ್ವಿ ಅದೇ ಕುಕ್ಕರ್ನ ಈಗ ತೊಗೊಂಡಿದ್ದೀವಿ. ಅದಕ್ಕೆ ಇವಾಗ ಒಂದು 3 ಟೀ ಸ್ಪೂನ್ನಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ಲು ಒಂಚೂರು ಈಗ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ದೊಡ್ಡ ಸೈಜಿನ ಈರುಳ್ಳಿನ ಅದಕ್ಕೆ ಸೇರಿಸ್ಕೋಣ. ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡ್ಕೋಣ. ಈರುಳ್ಳಿಗಳು ಈಗ ಸ್ವಲ್ಪ ಪಿಂಕಿಶ್ ಆಗಿ ಫ್ರೈ ಆಗಿದೆ. ಈಗ ಈ ಹಂತದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಸಣ್ಣ ಸೈಜಿನ ಟೊಮಾಟೋಗಳನ್ನ ಕೂಡ ಇದಕ್ಕೆ ಹಾಕೋಣ. ಟೊಮಾಟೊ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸುಮಾರು ಒಂದು 4 ನಿಮಿಷ ಲೋ ಫ್ಲೇಮ್ನಲ್ಲೇ ಟೊಮಾಟೋನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಟೊಮಾಟೊ ಸಾಫ್ಟ್ ಆಗಿದೆ. ಈಗ ಈ ಹಂತದಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊತೀನಿ. ಈಗ ಪೇಸ್ಟ್ನ ಕೂಡ ಇದಕ್ಕೆ ಸೇರಿಸ್ಕೊಂಬೋಣ. ಪೇಸ್ಟ್ನೆಲ್ಲ ಹಾಕೊಂಡಾದ್ಮೇಲೆ ಒಂದು ಸರಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಬೇಕು. ಈಗ ಮಸಾಲೆಯಲ್ಲಿರೋ ಅಂಥ ಹಸೆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಆಯಿಲ್ ಸಪ್ರೇಟ್ ಆಗಲಿ, ಅಲ್ಲಿವರೆಗೂ ಇದನ್ನು ಈ ರೀತಿಯೇ ಫ್ರೈ ಮಾಡ್ಕೋಣ. ಇವಾಗ ಇದಕ್ಕೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಂಥ ಮಟನ್ನ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣ, 1.5 ಟೀ ಸ್ಪೂನ್ನಷ್ಟು ಖಾರ ಪೌಡ್ರನ್ನ ಇದಕ್ಕೆ ಈಗ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬೋಣ. ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಜಾರ್ನಲ್ಲಿ ತೊಳ್ಕೊಂಡು 1 ಗ್ಲಾಸಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೊಂದು ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದು ಸರಿ ಪೂರ್ತಿಯಾಗಿ ಕಲಿಸ್ಕೊಬೇಕು. ಈಗ ರುಚಿಗೆ ತಕ್ಕನಷ್ಟು ಉಪ್ಪನ್ನ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸರಿ ಸುಮಾರು ಒಂದು 4 ವಿಸಿಲ್ನ ಇಟ್ಕೋಣ. ವಿಸಿಲ್ ಬಂದಾಯಿತು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಇದೇ ರೀತಿ ಪ್ರೆಷರ್ ಹೋಗೋದಕ್ಕೆ ಬಿಟ್ಕೊಂಬೋಣ. ಇವಾಗ ಪೂರ್ತಿಯಾಗಿ ಕಂಪ್ಲೀಟಾಗಿ ಪ್ರೆಷರ್ ಹೋಗಿದೆ. ಇದನ್ನು ಈಗ ಓಪನ್ ಮಾಡ್ಕೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಎಷ್ಟು ನೀಟಾಗಿ ಒಂದು ಟ್ರೆಡಿಷ್ನಲ್ ಆಗಿರುವಂಥ
ಮಟನ್ ಕರಿನ ಮಾಡ್ಬೋದು. ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ. ಈಗ ಇದಕ್ಕೆ ಉಪ್ಪು ಕರೆಕ್ಟ್ ಆಗಿದೆ ಅಂತ ಒಂದ್ಸರಿ ನೋಡ್ಕೋಣ. ಈಗ ಇದ್ರ ಮೇಲೆ ಒಂದು ಚೂರು ಫ್ರೆಶ್ ಆಗಿರೋವಂಥ ಕೊತ್ತಂಬರಿನ ಹಾಕೋಣ. ನೋಡಿದ್ರಲ್ಲ, ಇವತ್ತಿನ ಈ ಮಟನ್ ಕರಿ ಹೇಗಿತ್ತು ಏನೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಎಂದಿನಂತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನೀವು ಯಾರಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.